ವೀಕ್ಷಕರೇ ನಮಸ್ಕಾರ. ನೀವಾಗಲೇ ತಮ್ಮನೇಲಿ ನೋಡಿರೋ ಹಾಗೆ ಯಾರಾದರೂ ಗುಲ್ಬರ್ಗ ಅಥವಾ ಕಲಬುರಗಿಯಿಂದ ಬೆಂಗಳೂರು ಕಡೆ ಪ್ಲ್ಯಾನ್ ಮಾಡ್ತಿದ್ರೆ ನೋಡಿ, ನಿಮಗೆ ಎ ಸಿ ನಾನ್ ಎ ಸಿ ಸ್ಲೀಪರ್ ಬಸ್ಗಳು ಬೇಕಂತಂದರೆ ನೀವು ಆರಾಮಾಗಿ KSRTC ವೆಬ್ಸೈಟ್ಗೆ ಹೋಗಿ ಬುಕ್ ಮಾಡ್ಕೋಬೋದು. ನೀವೀಗ ನೋಡ್ತಿರೋದು ಎ ಸಿ ಸ್ಲೀಪರು. ಇದು ಬಂದು ನಿಮಗೆ ಗುಲ್ಬರ್ಗಾಯಿಂದ ಅಥವಾ ಕಲಬುರಗಿಯಿಂದ ಬೆಂಗಳೂರಿಗೆ ₹1,200 ಆಗುತ್ತೆ. ಅದ್ರ ಪಕ್ಕದಲ್ಲಿ ಇದೆಯಲ್ಲ, ನೀವು ಈ ಕಡೆ ಕಲ್ಯಾಣ ರಥ, ಅದು ಇನ್ನೂ ಚೆನ್ನಾಗಿದೆ. ಅದು ಮಲ್ಟಿ ಆಕ್ಸೆಲ್, ಅದು ನಿಮಗೆ 1726 ಆಗುತ್ತೆ. ವೆಬ್ಸೈಟಲ್ಲಿ ನಿಮಗೆ ಡೇಟ್ ಇದು ತೋರಿಸುತ್ತೆ ಅಮೌಂಟ್ ಎಷ್ಟು ಅಂತ. ನೋಡಿ, ಇದೆರಡು ಬಸ್ಸು ಕರೆಕ್ಟಾಗಿ ಗುಲ್ಬರ್ಗಾಯಿಂದ ಅಥವಾ ಕಲಬುರಗಿಯಿಂದ ಏನಂತಾರೆ ಆ ಜಾಗದಿಂದ ಕಲ್ಯಾಣ ರಥ 7:15 ಹೊರಡುತ್ತೆ. 7:15ಗೆ ನಾನ್ ಎ ಸಿ ಸ್ಲೀಪರ್ ಬಂದು 7 ಗಂಟೆಗೆ ಹೊರಡುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗಿ ಬಸ್ ಹೇಗಿದೆ ಅಂತ ನೋಡೋಣ. ನೀವೇನಾದ್ರು ಫಸ್ಟ್ ಟೈಮ್ ಅಲ್ಲಿಂದ ಟ್ರಾವೆಲ್ ಮಾಡ್ತಿದ್ರೆ ನೋಡಿ, ಎ ಸಿ ಸ್ಲೀಪರ್ ಈ ರೀತಿ ಇದೆ. ಈ ಕಡೆ ನಿಮಗೆ 2 ಸಿಗುತ್ತೆ, 2 ಬರ್ತು, ಮೇಲ್ಗಡೆ ಅಪ್ಪರ್ ಆ್ಯಂಡ್ ಲೋವರು. ಈ ಕಡೆ ರೈಟ್ ಸೈಡಲ್ಲಿ ನಿಮಗೆ ಸಿಂಗಲ್ ಸಿಗುತ್ತೆ. ನಿಮಗೆ ದಿಂಬು ಅಂತ ಒಂದು ದಿಂಬು ಥರನೇ ಇರೋದು ಕೊಡ್ತಾರೆ. ಅದು ಬಿಟ್ಟರೆ ಬೆಡ್ಶೀಟ್ ಕೊಡ್ತಾರೆ ನೀವು ಕೆಳಗಡೆ ಹಾಸ್ಕೊಳ್ಳೋದಕ್ಕೆ. ನೋಡಿ, ಅದು ಬೆಡ್ಶೀಟು. ಆ ಕಡೆ ಏನು ನೋಡ್ತಿದ್ದೀರೋ ಅದು ನೀವು ಹೊಚ್ಕೊಳ್ಳೋದಕ್ಕೆ ಕಂಬಳಿ ಥರ ಇರುತ್ತೆ. ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಆದರೆ ಚಾರ್ಜಿಂಗ್ ಪಾಯಿಂಟು ಅವ್ರ ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ವರ್ಕ್ ಆಗೋದು. ಅದೊಂದಿರಲಿ. ಲಾಸ್ಟ್ ಒಂದು ಏನೋ ಡಮ್ಮಿ ಥರ ಇತ್ತು, ಇಲ್ಲಿ ಏನೂ ಇರಲಿಲ್ಲ, ಲಗೇಜ್ ಇಡೋದಕ್ಕೋ ಏನೋ, ಅದೇನು ಸ್ಲೀಪರ್ ಏನೂ ಇರಲಿಲ್ಲ. ಮೇಲ್ಗಡೆ ಒಂದು ಬರ್ತಿತ್ತು, ಅದು ಯಾರು ಬುಕ್ ಮಾಡ್ತಾರೋ ಗೊತ್ತಿಲ್ಲ, ಅದು ಮಾತ್ರ ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ನಾನು ಲೋಯರ್ ಬರ್ತ್ ಬುಕ್ ಮಾಡ್ಕೊಂಡಿದ್ದೆ ಮಧ್ಯದಲ್ಲಿ. ಬನ್ನಿ ಹಾಗೆ ಮುಂದಕ್ಕೆ ಹೋಗ್ತಾ ಬಸ್ ಎಲ್ಲೆಲ್ಲಿ ನಿಲ್ಲಿಸುತ್ತೆ ಏನೇನು ಅಂತಂದೆಲ್ಲ ನೋಡೋಣ. ಕರೆಕ್ಟಾಗಿ 7:10 ಹೊರಡ್ತು ಬಸ್ಸು. ಬಸ್ ಸ್ಟ್ಯಾಂಡಿಂದ ಹೊರಗೆ ಬಂತು, ಟುವರ್ಡ್ಸ್ ಬೆಂಗಳೂರು ಕಡೆ ಹೋಗ್ತಾ ಇದೆ. ಬನ್ನಿ ಮುಂದಕ್ಕೆ ಹೋಗೋಣ. ಎಲ್ಲಿ ಎಷ್ಟೊತ್ತಿಗೆ ಊಟಕ್ಕೆ ಎಲ್ಲಿ ನಿಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಬಸ್ ಇವಾಗ ಶಹಾಪುರ್ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸಿದೆ. ಇಲ್ಲೊಂದು 9 ಜನ ಹತ್ಕೋತಾ ಇದ್ದಾರೆ. ಅಲ್ಲಿ ಗುಲ್ಬರ್ಗಲ್ಲಿ ಪಿಕಪ್ ಆಗಿರಲಿಲ್ಲ, ಇಲ್ಲಿಗೆ ಹತ್ಕೋತಾ ಇದ್ದಾರೆ. ಶಹಾಪುರ್ ಇದಾದ ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಊಟಕ್ಕೆ ನಿಲ್ಲಿಸ್ತಾರೆ. ನೋಡ್ಬೇಕು ಎಲ್ಲಿ ನಿಲ್ಲಿಸ್ತಾರೆ. ಹೊಡ್ತಾ ಇದೀವಿ ಈಗ ಶಹಾಪುರಿಂದ.
ವೀಕ್ಷಕರೇ 7 ಗಂಟೆಗೆ ಬಿಟ್ಟಿದ್ದು ಬಸ್ಸು ಈಗ 9:15ಗೆ ನನ್ನ ಹಿಂದೆ ಕಾಣ್ತಿರೋ ಹೋಟೆಲ್ ತಾಜ್ ಅನ್ನೋ ಕಡೆ ನಿಲ್ಲಿಸಿದ್ದಾರೆ. ಸೊ ನೋಡೋಣ ಹೆಂಗಿದೆ ಊಟ ವ್ಯವಸ್ಥೆ ಎಲ್ಲ. ನೋಡಿ ಇಲ್ಲಿ ಕ್ಲೀನೇ ಮಾಡಿಲ್ಲ. ಬಸ್ಗಳು ಬರೋ ಟೈಮಲ್ಲಿ ಸ್ವಲ್ಪ ಫಾಸ್ಟಾಗಿ ಸರ್ವಿಸ್ ಕೊಡಬೇಕು. ಡ್ರೈವರ್ ಕಂಡಕ್ಟರ್ಗಳು ಅಂಥ ಕಡೆನೇ ನಿಲ್ಲಿಸ್ಬೇಕು. ಸುಮ್ಮನೆ ಎಂಥದೋ ಒಂದು ಕಡೆ ತೊಗೊಂಬಂದು ನಿಲ್ಲಿಸ್ಬಿಡ್ತಾರೆ, ಕ್ಲೀನ್ ಮಾಡಲ್ಲ. ಈಗ 10 ನಿಮಿಷ ಅಂತಾರೆ, 10 ನಿಮಿಷ ತಿನ್ಕೊಂಡು ಓಡಬೇಕು. ಹೋಗಬಾ ಅಂತ ಒಂದೇ ಸಮ ತಿನ್ಕೊಂಡು ಬಂತು ನಮ್ಮ ಮೀಲ್ಸ್. ಬನ್ನಿ ತಗೊಂಬನ್ನಿ. ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡಿ ಸರ್. ಸ್ಟೀಮ್ ರೈಸ್ ಅಂದರೆ ಜೀರಾ ರೈಸ್ ಕೊಟ್ಬಿಟ್ಟಿದ್ದೀರಾ? ವೈಟ್ ರೈಸ್ ಬೇಕಾಗಿತ್ತು. ಹಾಂ, ಹಂಗೆ ಚಟ್ನಿ ಇದ್ರೆ ಒಂದು ಕಪ್ ತಂದ್ಬಿಡಿ. ನೋಡಿ, 2 ಚಪಾತಿ, ಕರಡು, ಪಲ್ಯ, ದಾಲು. ವೈಟ್ ರೈಸ್ ಹೇಳಿದ್ದೀನಿ, ಜೀರಾ ರೈಸ್ ಬೇಡ. ಚಪಾತಿ ತಣ್ಣಗಿದೆ. ಟೇಸ್ಟು ಅಷ್ಟೇ. ಖಾರ ಆ್ಯಾವ್ರೇಜ್ಗೂ ಸ್ವಲ್ಪ ಕಮ್ಮಿನೇ ಟೇಸ್ಟು. 150 ರೂಪಾಯಿ ನಿಜವಾಗ್ಲೂ ವೇಸ್ಟ್ ಅನ್ನಿಸ್ತದೆ. 2 ಚಪಾತಿ, 1 ಪಲ್ಯ, 1 ದಾಲು, ಸ್ವಲ್ಪ ಮೊಸರಿಗೆ ನೀರು ಕೊಡ್ತಿರಲಿಲ್ಲ ಸರಿಗೆ, ಟಿಶ್ಯೂ ಇಟ್ಟಿಲ್ಲ. ಜಾಸ್ತಿ ಅನ್ನಿಸ್ತು 150 ರೂಪಾಯಿ. ಟೇಸ್ಟ್ ಓಕೆ, ಖಾರ. ಪಲ್ಲಕ್ಕಿ ನಿಂತಿದೆ, ನಾನ್ AC ಸ್ಲೀಪರ್. ದಾವಣಗೆರೆ ಗಾಡಿ. ನಮ್ಮದು AC ಸ್ಲೀಪರ್ ಆದರೆ ಇದು ನಾನ್ AC ಸ್ಲೀಪರ್. ವೀಕ್ಷಕರೇ, 9:15ಗೆ ನಿಲ್ಲಿಸಿದಂಥ ಬಸ್ಸು ಒಂದು 15 ನಿಮಿಷ ನಿಲ್ಲಿಸಿದ್ರು, 15-20 ನಿಮಿಷ. ಅದಾದಮೇಲೆ ಹೊರಟಿದ್ದ ಬಸ್ಸು ಬೆಂಗಳೂರನ್ನ 7 ಗಂಟೆಗೆ ತಲುಪಿತು. 7 ಗಂಟೆ ನಿಲ್ಲಿಸ್ತಾ ದಾರಿ ಉದ್ದಕ್ಕೂ 8th ಮೈಲು, 8ನೇ ಮೈಲಿ, ಗುರುಗಂಟೆಪಾಳ್ಯ ಅಥವಾ ಜನರು ಕೇಳಿದ ಕಡೆ ನಿಲ್ಲಿಸ್ತಾ ಇದ್ದರು. ಸೊ ಈತು ಓವರಾಲ್ ಬಸ್ನ ಪ್ರಯಾಣ ಹೇಳಬೇಕಂದ್ರೆ ಚೆನ್ನಾಗೇ ಇತ್ತು. ಮಲ್ಟಿ ಆಕ್ಸಲ್ ಅಷ್ಟೇ ಚೆನ್ನಾಗಿತ್ತು. ಕಿಟಕಿ ತಕ್ಕೋಬೋದಾಗಿತ್ತು, ಯಾಕಂದರೆ ಕನ್ವರ್ಟ್ ಮಾಡಿರೋದಲ್ವ AC-ಗೆ, ಆ ಕಾರಣದಿಂದಾಗಿ. ಬಟ್ ಕಂಡಕ್ಟರ್ ಕಿಟಕಿನ ಕ್ಲೋಸ್ ಮಾಡೋಕ್ಕೆ ಹೇಳೋರು. ಸೊ ನೀವೇನಾದ್ರು ಈ ಬಸ್ನಲ್ಲಿ ಪ್ರಯಾಣ ಮಾಡೋಂಗಿದ್ರೆ ಇದು ಒಳ್ಳೆ ಬಸ್ಸು ಅಂತಲೇ ಹೇಳ್ತೀನಿ ನಾನು. ರೇಟು 1200 ರೂಪಾಯಿ, ಎಲ್ಲಿ 1700 ರೂಪಾಯಿ ಕೊಡಬೇಕಾಗತ್ತೆ ನೀವು. ನಾನು ಪಲ್ಲಕ್ಕಿ ತೋರಿಸೋದಲ್ಲ, ಅದು ನಾನ್ AC ಸ್ಲೀಪರ್, ಅದು ಒಳ್ಳೆ ಬಸ್ಸು. ನೀವು ನಾನ್ AC ಸ್ಲೀಪರ್ ಏನಾದ್ರು ಆಫ್ ಮಾಡಿಕೊಂಡ್ರೆ. ಸೊ ಹೀಗಿತ್ತು ನನ್ನ ಪ್ರಯಾಣ. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ನೀವೇನಾದರೂ ನಾನು ಕಲಬುರಗಿ ಗಾಣಗಾಪುರ ದೇವಸ್ಥಾನಕ್ಕೆ ಹೋಗಿದ್ದ ವೀಡಿಯೋ ಅಥವಾ ಗುಲ್ಬರ್ಗ ಫೋರ್ಟ್ ವೀಕ್ಷಣೆ ಮಾಡಿದ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲಲ್ಲಿದೆ ನೋಡಿ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋ. ಅಥವಾ ನೀವೇನಾದ್ರು ಪ್ರಯಾಣ ಮಾಡಬೇಕು, ಇದು ನಿಮಗೊಂದು ಸ್ವಲ್ಪ ಮಟ್ಟಿಗಾದ್ರು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.